ಜನಸೇವಕ ಸುದ್ದಿ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಸುದ್ದಿ ಬೈರಕೂರು ಹೋಬಳಿ 2023ರ ವಿಧಾನಸಭೆ ಚುನಾವಣೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಕಾವು. ಸರ್ವ ಪಕ್ಷದ ಅಭ್ಯರ್ಥಿಗಳಿಂದ ಹೆಚ್ಚುತ್ತಿರುವ ಚುನಾವಣಾ ಕಸರತ್ತು. ಬಿಜೆಪಿ ಪಕ್ಷದ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಹಾಗೂ ಮಾಜಿ ಶಾಸಕರು ಮುಳಬಾಗಿಲು ವಿಧಾನಸಭಾ ಕ್ಷೇತ್ರ ನಂಗಲಿ ವಿ ಮುನಿಯಪ್ಪನವರ ಮೊಮ್ಮಗ ಶೀಗೆಹಳ್ಳಿ ಸುಂದರ್ ತಾಲೂಕಿನ ಹೆಬ್ಬಣಿ ಮುಷ್ಟೂರು ಗ್ರಾಮ ಪಂಚಾಯಿತಿಗಳಲ್ಲಿ ನೂರಾರು ಸಂಖ್ಯೆಯ ಕಾರ್ಯಕರ್ತರು ಮುಖಂಡರ ಸಮ್ಮುಖದಲ್ಲಿ ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದಾರೆ. ಭಾಗ್ಯಮ್ಮವ್ರೆ, ಇಂದ್ರಣ್ಣವ್ರೆ, ಇದನ್ನೆದುರುವಂತ ಎಲ್ಲ ನಮ್ಮ ಈ ಗ್ರಾಮದ ಹಿರಿಯ ಮುಖಂಡರು ಮತ್ತು ತಾಯಿ ಸಮಾನರಾದ ಎಲ್ಲ ನಮ್ಮ ತಾಯಂದರಿಗೆ ಮತ್ತು ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದರಿಗೆ ನಿಮ್ಮ ಪ್ರೀತಿಯ ನಿಮ್ಮ ಮನೆ ಮಗ ಶೀಗೆಹಳ್ಳಿ ಸುಂದರ್ ಮಾಡುವ ನಮಸ್ಕಾರಗಳು. ನಮ್ಮ ಚಿನ್ನಟ್ಟಿ ಗ್ರಾಮದ ಎಲ್ಲ ನಮ್ಮ ಗ್ರಾಮಸ್ಥರ ಎಲ್ಲರಿಗೂ ಹಿರಿಗೂ ಎಲ್ಲ ನಮ್ಮ ತಾಯಂದಿರಿಗೂ ನಮ್ಮ ಅಕ್ಕ ತಂಗಿರಿಗೂ ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದು ಏನಪ್ಪಾ ಅಂದ್ರೆ, ಒಂದೇ ಒಂದು ಬಾರಿ ನಮ್ಮ ಬಿಜೆಪಿಗೆ ಅವಕಾಶ ಮಾಡಿಕೊಡಿ. ದಯವಿಟ್ಟು ಅದು ಸ್ವತಂತ್ರ ಬಂದಾಗಲಿಂದ ಇದುವರೆಗೂ ಕೂಡ ಒಂದು ಬಾರಿ ಕೂಡ ನಾವು ಬಿಜೆಪಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಈ ಬಾರಿ ನೀವು ಅವಕಾಶ ಮಾಡಿಕೊಡ್ಬೇಕು. ನೀವು ಅವಕಾಶ ಮಾಡಿಕೊಟ್ಟಿದ್ದ ಪಕ್ಷದಲ್ಲಿ ನಿಮ್ಮ ಗ್ರಾಮದ ಎಲ್ಲಾ ಅಭಿವೃದ್ಧಿ ಕಾರ್ಯಗಳನ್ನು ನಿಮ್ಮ ಮನೆ ಮಗನಾಗಿ, ನಿಮ್ಮ ಮನೆ ಹುಡುಗನಾಗಿ ನಿಮ್ಮ ಗ್ರಾಮದಲ್ಲಿ ಬಂದು ನಾನು ಕೆಲಸ ಮಾಡಿಕೊಡ್ತೇನೆ. ಈಗ ನೇತೃತ್ವದಲ್ಲಿ ನಮ್ಮ ಗ್ರಾಮದಲ್ಲಿ ಇವತ್ತು ಶೌಚಾಲಯಗಳಿರ್ಬೋದು, ಪ್ರತಿಯೊಂದು ಮನೆ ಕೂಡ ಶೌಚಾಲಯಗಳು ಕೊಟ್ಟಿರೋದು ನರೇಂದ್ರ ಮೋದಿ ಅವರು. ಇದೇ ನಾವು ನಿಂತ್ಕೊಂಡಿದ್ದೀವಿ. ಕಾಂಕ್ರೀಟ್ ರೋಡ್ಗಳು ಪ್ರತಿಯೊಂದು ಕಾಂಕ್ರೀಟ್ ರೋಡ್ ಹಾಕಿರೋದು ನಮ್ಮ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ. ಅದೇ ರೀತಿ 15 ಕೋಟಿಗೆ ಹಾಕಿದರೆ ಪ್ರತಿಯೊಂದು 50 ಸೈಟ್ ಕೊಟ್ಟಿರೋದು ನಮ್ಮ ಮೋದಿ ಅವರ ಸರ್ಕಾರ. ಚರಂಡಿ ಇರ್ಬೋದು, ನೀರಿನ ಪ್ರತಿಯೊಂದು ತಾಪಲು ಪ್ರತಿಯೊಂದು ಮನೆಯಲ್ಲಿ ಇವತ್ತು ಏನು ನದಿಗಳ ನೀರು ಬರ್ತಾ ಇದೆ, ಇದಕ್ಕೆ ಕಾರಣ ಬಂದ್ಬಿಟ್ಟು ನರೇಂದ್ರ ಮೋದಿ ಅವರು. ಅದೇ ತರ ಕಿಸಾನ್ ಸಮ್ಮಾನ್ ಯೋಜನೆ ಇವತ್ತು ನಮ್ಮ ರೈತರಿಗೆ ಏನು ತಿಂಗಳಿಗೆ 2,000 ರೂಪಾಯಿ ಬರ್ತಾ ಇದೆ, ವರ್ಷಕ್ಕೆ 10,000 ರೂಪಾಯಿ ಬರ್ತಾ ಇದೆ, ನೇರವಾಗಿ ಅವರ ಒಂದು ಅಕೌಂಟ್ಗೆ ಬರ್ತಾ ಇದೆ. ಇದನ್ನ ಮಾಡಿರೋದು ನರೇಂದ್ರ ಮೋದಿ ಅವರು. ಪ್ರತಿಯೊಂದು ಮನೆಯಲ್ಲೂ ಕೂಡ ಇವತ್ತು ರೈತರಿದ್ದೀರಾ. ಪ್ರತಿಯೊಬ್ಬರು ಮನೆ ಕೂಡ ಇವತ್ತು ಹೆಚ್ಚು ಕಮ್ಮಿ 3 ವರ್ಷಕ್ಕೆ 30,000 ರೂಪಾಯಿ ಬಂದಿದೆ. ಪ್ರತಿಯೊಂದು ಮನೆ ದಯವಿಟ್ಟು ಎಲ್ಲರೂ ಈ ಒಂದೇ ಒಂದು ಬಾರಿ ಒಂದು ಅವಕಾಶ ಮಾಡಿಕೊಡಿ. ನಾನು ನಿಮ್ಮ ಒಂದು ಮನೆ ಮಗನಾಗಿ ಕೊಡೋದಕ್ಕೆ ನಾನು ಸಿದ್ಧನಿದ್ದೇನೆ. ಇಲ್ಲಿ ನಮ್ಮ ತಾತ ನಂಗಲಿ ಮುನಿಯಪ್ಪನವರು ಶಾಸಕರಾಗಿದ್ರು. ನಮ್ಮ ಈ ಗ್ರಾಮ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಅವರು ಬಂದು ಸೇವೆ ಮಾಡಿದ್ದಾರೆ. ಪ್ರತಿಯೊಂದು ಗ್ರಾಮದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ನಾನು ಅವರ ಮಾದರಿ ಕೆಲಸ ಮಾಡೋದಂದ್ರೆ ನಾನು ಸಿದ್ಧನಿದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರ ಪಾದಗಳಿಗೆ ನಾನು ನಮಸ್ಕರಿಸ್ತಾ మా తాత వచ్చి ನಂಗಲಿ ಮುನಿಯಪ್ಪ అని మన ఎమ్మెల్యే ఉంది. వాళ్ళు ఎమ్మెల్యే అయినాడు. ప్రతిఒక్క గ్రామాల్లో కూడా వాళ్ళు అభివృద్ధి చేసినారు. వాళ్ళు మనపై ఇప్పుడు నేను శీగెహಳ್ಳಿ సుందర్ అనేసింది. నేను వాళ్ళు ఎంత పనులు చేసినారు. అదే తర మీ ఇంటికి తిట్టారా, మీ ఇంటికి తిన్నంతరా, మీ ఊరికి వచ్చి మీ ఇంటికి వచ్చి నేను ప్రతి ఏదే పనులు మన ఊరు పనులు వచ్చి ప్రతి ఒక్కటి చేసేస్తాను. దయచేసి మీరందరూ ఆశీర్వాదం చేయాలా. ఒక బారి అవకాశం చేసేలా. ఇది బీజేపీకి సీరియల్ నంబర్ 4 పువ్వు గురించి, కమలది గురించి ఓటేసిన ముఖాంతరము బీజేపీకి మీరు ఆశీర్వాదం చేయాలా. ముందున దిగుగా మేము వచ్చి మీ దిట్టుతారా వచ్చి మేము పనిచేస్తామని ఈ సందర్భంలో అందరికీ కూడా నేను అనుకుంటా నారನ್ನು ಮಾತು ಕೊಡಿಸ್ತಾను. ಜೈ ಹಿಂದ್, ಜೈ ಕರ್ನಾಟಕ.